ಕಾಂಗ್ರೆಸ್ ಸರ್ಕಾರ ಸಾಕಷ್ಟು ಬಡವರಿಗೆ ಎಲ್ಲಾ ರೀತಿಯಲ್ಲಿ ಒಳ್ಳೊಳ್ಳೆ ಸ್ಕೀಮ್ ಕೊಟ್ಟು ಸಹಾಯ ಮಾಡ್ತಾ ಇದೆ. ಅವ್ರಿಗೆ ಸಪೋರ್ಟ್ ಆಗಿ ಇಲ್ಲಿ ಕಾಂಗ್ರೆಸ್ MP ಇದ್ರೆ ಎಲ್ರಿಗೂ ಒಳ್ಳೇದಂತ ಹೇಳಿ. ಸುಮ್ಮನೆ ಗೆದ್ಬಿಟ್ಟು ಅವ್ರ ಮೇಲೆ ಇವರು ಕೆಸರಿರ್ಚೋದು, ಇವ್ರ ಮೇಲೆ ಅವ್ರ ಕೆಸರಿರ್ಚೋದ್ರಿಂದ ಏನು ಜನಗಳಿಗೆ ಏನು ಲಾಭ ಇದೆ? ಬಡವರಿಗೆ ತೊಂದರೆ ಕೊಟ್ಕೊಂಡು ಸಾಹುಕಾರರಿಗೆ ಸಹಾಯ ಮಾಡ್ಕೊಂಡು ಹೋಗ್ತಾ ಇದೆ ಬಿಜೆಪಿ ಸರ್ಕಾರ. ಅಲ್ಲ, ಸರ್ಕಾರದ ಬೊಕ್ಕಸ ಇರೋದೇನೆ ಖರ್ಚು ಮಾಡ್ಲಿಕ್ಕೆ, ಜನಗಳಿಗೆ ಉಪಯೋಗ ಮಾಡ್ಕೊಡೋದಿಕ್ಕೆ. ಅದು ವೇಸ್ಟ್ ಆಗದೆ ಇರೋ ತರ ಇದ್ರೆ ಒಳ್ಳೇದಷ್ಟೇ. ಈ ಬಿಜೆಪಿ ಸರ್ಕಾರ ಬಂದು ಜನಗಳನ್ನ ಸುಲಿಗೆ ಮಾಡ್ತಾ ಇದೆ, ಸಾಹುಕಾರನ ಉದ್ಧಾರ ಮಾಡ್ತಾ ಇದೆ, ಬಡವರಾಗಿ ಉಳಿಸ್ತಾ ಇದೆ. ಎಜುಕೇಟೆಡ್ ಇದ್ದಾರೆ, ಪ್ರೊಫೆಸರ್ ಇದ್ದಾರೆ, ತುಂಬಾ ತಿಳುವಳಿಕೆ ಇದೆ ಅಂತವರು ಈ ಕಾನ್ಸ್ಟಿಟ್ಯೂನ್ಸಿಗೆ ಅವಶ್ಯಕತೆ ಇದೆ. ಅವರು 4 ಕಾನ್ಸ್ಟಿಟ್ಯೂನ್ಸಿ ಆಲ್ರೆಡಿ ಚೇಂಜ್ ಮಾಡ್ಕೊಂಡು ಬಂದಿದ್ದಾರೆ. ಇದು 5ನೇದು. ಇದು ಚೇಂಜ್ ಮಾಡ್ಕೊಂಡು ಎಲ್ಲಿ ಹೋಗ್ತಾರೋ ಗೊತ್ತಿಲ್ಲ ಮೇಡಮ್. ಪಾಪ JDS ಅವರು ಅಲ್ಲಿ ಹೋಗಿ ಹಾಳಾಗಕ್ಕೆ ಹೋಗಿದ್ದಾರೆ ಅಷ್ಟೇ. ಆದ್ರೂ ಮೈತ್ರಿ ಮಾಡ್ಕೊಂಡಿದ್ದಾರೆ ಅಂದ್ರೆ ಅದ್ರ ಹಿಂದೆ ಬೇರೆ ಏನೋ ಉದ್ದೇಶ ಇರುತ್ತೆ ಅಂತ ನಮ್ಮ ಅಭಿಪ್ರಾಯ. ನಾವಿವತ್ತು ಬೆಂಗಳೂರಿನ ಸಾಕಾರ್ ನಗರದ ಬಾಸ್ಕೆಟ್ ಬಾಲ್ ಗ್ರೌಂಡ್ ಹತ್ರ ಇದ್ದೀವಿ. ಇಲ್ಲಿನ ಜನರು ಯಾರು MP ಆದರೆ ಒಳ್ಳೇದು ಅನ್ನೋದ್ರ ಬಗ್ಗೆ ಮಾತನಾಡ್ತಾರೆ. ಸರ್ ನಮಸ್ತೆ. ಸರ್ ನಮಸ್ಕಾರ ಮೇಡಮ್. ಸರ್ ನಿಮ್ಮ ಹೆಸರು? ರಾಜು ಅಂತ ಹೇಳಿ. ಓಕೆ ಸರ್, ಯಾರು MP ಆದರೆ ಒಳ್ಳೇದು ಅಂತ ಅನ್ಸುತ್ತೆ ನಿಮಗೆ? ಕಾಂಗ್ರೆಸ್ ಅವರು MP ಆದ್ರೆ ಒಳ್ಳೇದು ಅನಿಸ್ತಾ ಇದೆ ಮೇಡಮ್. ಇಲ್ಲಿ ರಾಜೀವ್ ಗೌಡ ಅವರು ಇದ್ದಾರೆ. ಹೌದು ಮೇಡಮ್, ರಾಜೀವ್ ಗೌಡ ಅವರು ಮೇಡಮ್. ಯಾಕೆ ಸರ್ ಅವರೇ? ಮೇಡಮ್, ಇಲ್ಲಿ ಸರ್ಕಾರ ಕಾಂಗ್ರೆಸ್ ಸರ್ಕಾರದಿಂದ ಇರೋದ್ರಿಂದ ಕಾಂಗ್ರೆಸ್ ಸರ್ಕಾರ ಸಾಕಷ್ಟು ಬಡವರಿಗೆ ಎಲ್ಲ ರೀತಿಯಲ್ಲಿ ಒಳ್ಳೊಳ್ಳೆ ಸ್ಕೀಮ್ ಕೊಟ್ಟು ಸಹಾಯ ಮಾಡ್ತಾ ಇದೆ. ಅವ್ರಿಗೆ ಸಪೋರ್ಟ್ ಆಗಿ ಇಲ್ಲಿ ಕಾಂಗ್ರೆಸ್ MP ಇದ್ರೆ ಎಲ್ರಿಗೂ ಒಳ್ಳೇದಂತ ಹೇಳ್ತಾ ಇದ್ದಾರೆ. MLA ಅವರು ಕಾಂಗ್ರೆಸ್ ಅವರು, ಹೌದು, ಅದಕ್ಕೋಸ್ಕರ MP ಅವರು ಕಾಂಗ್ರೆಸ್ ಅವರು ಆಗಬೇಕು? ಇಲ್ಲ, ಸರ್ಕಾರ ಕಾಂಗ್ರೆಸ್ ಸರ್ಕಾರದಿಂದ ಕಾಂಗ್ರೆಸ್ MP ನಮ್ಗೆ ಅವಶ್ಯಕತೆ ಇದೆ ಮೇಡಮ್. ಸೆಂಟ್ರಲಲ್ಲೂ ಕಾಂಗ್ರೆಸ್ ಬಂದರೆ ಒಳ್ಳೇದು ಮೇಡಮ್. ಇದು ರೀತಿಯ ಜನಕ್ಕೆ ಸಹಾಯ ಆಗಂತ ಕೆಲಸ ಇದುವರೆಗೆ ಯಾವುದು ಮಾಡಲೇ ಇಲ್ಲ. ಅವರು ಬರೀ ಬಡವರಿಗೆ ತೊಂದರೆ ಕೊಟ್ಕೊಂಡು ಸಾಹುಕಾರರಿಗೆ ಸಹಾಯ ಮಾಡ್ಕೊಂಡು ಹೋಗ್ತಾ ಇದೆ ಮೇಡಮ್. ಯಾವ ಸರ್ಕಾರ? ಬಿಜೆಪಿ ಸರ್ಕಾರ. ಸೆಂಟ್ರಲ್ ಗೌರ್ಮೆಂಟ್ ಇಲ್ಲಿ ಇದೆಯಲ್ಲ, ಬಿಜೆಪಿ ಸರ್ಕಾರ. ಇನ್ನೊಂದು ವಿಚಾರ, ಶೋಭಾ ಕರಂದ್ಲಾಜೆ ಅವರು ಕೂಡ ಇದ್ದಾರೆ, ಬಿಜೆಪಿ JDS ಮೈತ್ರಿಯ ಅಭ್ಯರ್ಥಿ ಅವರು. ಸೊ ಅವ್ರು ಯಾಕೆ ಆಗಬಾರ್ದು? ಅವರು 4 ಕಾನ್ಸ್ಟಿಟ್ಯೂನ್ಸಿ ಆಲ್ರೆಡಿ ಚೇಂಜ್ ಮಾಡ್ಕೊಂಡು ಬಂದಿದ್ದಾರೆ. ಇದು 5ನೇದು. ಇದು ಚೇಂಜ್ ಮಾಡ್ಕೊಂಡು ಎಲ್ಲಿ ಹೋಗ್ತಾರೋ ಗೊತ್ತಿಲ್ಲ ಮೇಡಮ್. ಅವರು ಹಿಂದಿನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಜನ ಅಲ್ಲಿ ಸೇರ್ತಿಲ್ಲ ಅಂದ್ಬಿಟ್ಟು ಇಲ್ಲಿ ಬಂದಿದ್ದಾರೆ. ಗೋ ಬ್ಯಾಕ್ ಶೋಭಾ. ಹೌದು ಮೇಡಮ್. ಆದ್ದರಿಂದ ಇಲ್ಲೂ ಅಷ್ಟೇ ಮೇಡಮ್. ಇಲ್ಲಿ ಜನಕ್ಕೆ ಇಲ್ಲಿ ಈಗ ಕಾಣಿಸಿದ್ರೆ ಮತ್ತೆ 4 ವರ್ಷ ಬಿಟ್ಟು ನಂತರ ಕಾಣಿಸ್ಬೋದೇನೋ ಅವರು. ಅದರಿಂದ ನೆಕ್ಸ್ಟ್ ಬೇರೆ ಕಾನ್ಸ್ಟಿಟ್ಯೂನ್ಸಿ ಉಳ್ಕೊಳ್ಳೋ ಪರಿಸ್ಥಿತಿ ಬರ್ತೈತೆ. ಅದರಿಂದ ಇಲ್ಲಿ ಕಾಂಗ್ರೆಸ್ ಬಂದರೆ ಒಳ್ಳೇದು ಮೇಡಮ್. ರಾಜೀವ್ ಗೌಡ ಅವರು ಅಭಿವೃದ್ಧಿ ಮಾಡ್ತಾರೆ ಅನ್ನುವಂಥ ನಿರೀಕ್ಷೆ. ಎಜುಕೇಟೆಡ್ ಇದ್ದಾರೆ, ಪ್ರೊಫೆಸರ್ ಇದ್ದಾರೆ, ತುಂಬ ತಿಳುವಳಿಕೆ ಇದೆ ಅಂಥವ್ರು ಈ ಕಾನ್ಸ್ಟಿಟ್ಯೂನ್ಸಿಗೆ ಅವಶ್ಯಕತೆ ಇದೆ ಮೇಡಮ್. ಓಕೆ ಸರ್, ಇನ್ನೊಂದು ವಿಚಾರ, ಈಗಿನ ಸಿಟ್ಟಿಂಗ್ MP ಅವರು ಅಂತಂದರೆ ಅದು ಸದಾನಂದ ಗೌಡ ಅವರು, ಅವರೆಲ್ಲ ಅಭಿವೃದ್ಧಿ ಕೆಲಸಗಳನ್ನೆಲ್ಲ ಮಾಡಿದಾರಾ? ಅದೆಲ್ಲ ಇಷ್ಟ ಆಗಿದೆ ನಿಮಗೆ ಹೇಗೆ? ಇಲ್ಲ ಮೇಡಮ್, ಅವ್ರೇನು ಅಭಿವೃದ್ಧಿ ಕೆಲಸ ಏನು ಮಾಡಲಿಲ್ಲ. ಅವರು ಯಾರಿಗೂ ಅಷ್ಟೊಂದು ಕಾಣಿಸ್ತಾ ಇರಲಿಲ್ಲ. ಆಲ್ಮೋಸ್ಟ್ ಅಲ್ಲಿ ಅವರು ಶೋಭಾ ಕರಂದ್ಲಾಜೆ ಥರನೇ ಅಲ್ಲಿ ಯಾವ ರೀತಿ ಇದ್ರು ಇಲ್ಲೂ ಅದೇ ರೀತಿ. ಅವರು ಸದಾನಂದ ಗೌಡರು ಏನು ಜನಕ್ಕೆ ಉಪಯೋಗ ಕೆಲಸ ಯಾವುದು ಏನು ಮಾಡಲೂ ಇಲ್ಲ. ಈಗ ಶೋಭಾ ಕರಂದ್ಲಾಜೆ ಅವರು ಈ ಒಂದು ಕ್ಷೇತ್ರದಲ್ಲಿ ಗೆದ್ದರೆ ಅಭಿವೃದ್ಧಿ ಕೆಲಸ ಮಾಡಬಹುದಲ್ವಾ ಮೇಡಮ್? ಹಿಂದಿನ ಗೌರ್ಮೆಂಟಲ್ಲಿ ಅವ್ರು ಮಿನಿಸ್ಟರ್ ಆಗಿದ್ದರು, ಅಲ್ಲೇನು ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ನಿಮಗೆ. ಅಲ್ಲೂ ಏನು ಮಾಡಿದ್ದಾರೆ ಮೇಡಮ್? ಏನು ಮಾಡಿಲ್ಲ ಅಲ್ಲೇನು. ಅದೇ ರೀತಿ ಇಲ್ಲೂ ಆಗುತ್ತೆ ಮೇಡಮ್. ಸೊ ಆ ಒಂದು ಕಾರಣ. ಹೌದು ಮೇಡಮ್, ಹೌದು. ಓಕೆ ಸರ್, ಇನ್ನೊಂದು ವಿಚಾರ ಏನು ಅಂತಂದರೆ, ಶೋಭಾ ಕರಂದ್ಲಾಜೆ ಅವ್ರನ್ನ ಬಿಟ್ಟು ಬೇರೆ ಯಾವ ಅಭ್ಯರ್ಥಿಯನ್ನು ಹಾಕಿದ್ರೆ ಒಳ್ಳೇದಿತ್ತು ಅಂತ ಅನ್ಸುತ್ತೆ ನಿಮಗೆ? ಇಲ್ಲ ಮೇಡಮ್, ನಾವು ಕಾಂಗ್ರೆಸ್ ಪರವಾಗಿ ಹೇಳಿರೋದ್ರಿಂದ ಯಾವ ಅಭ್ಯರ್ಥಿ ಹಾಕಿದ್ರು ನಾವು ಕಾಂಗ್ರೆಸ್ ಪರವಾಗಿ ವೋಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಓಕೆ ಸರ್. ಹಾಗೆ ಸರ್, ಇಲ್ಲಿನ MLA ಕೃಷ್ಣ ಬೈರೇಗೌಡರು ಅಭಿವೃದ್ಧಿ ಕೆಲಸಗಳನ್ನೆಲ್ಲ ಮಾಡ್ತಿದ್ದಾರಾ ಹೇಗೆ? ಅವ್ರ ಹೆಸರೇ ಅಭಿವೃದ್ಧಿ ಅಧಿಕಾರ ಅಂತ ಹೇಳ್ಬೋದು ಮೇಡಮ್. ಅವರು ಯಾವುದೇ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಯಾವುದೇ ರೋಡ್ಗೆ ಹೋಗಲಿ ಏನಕ್ಕೆ ಹೋಗಲಿ ಜನಕ್ಕೂ ಸಹಾಯ ಮಾಡಿದ್ದಾರೆ, ಮೂಲಭೂತ ಸೌಕರ್ಯ ಎಲ್ರಿಗೂ ಸಹಾಯ ಮಾಡಿದ್ದಾರೆ ಮೇಡಮ್. ಅವ್ರ ಬಗ್ಗೆ ಕಮೆಂಟ್ ಮಾಡೋಕ್ಕೆ ಆನ್ಸರೇ ಇಲ್ಲ ಮೇಡಮ್ ನಮ್ಮ ಹತ್ರ. ಅಷ್ಟು ಕೆಲಸ ಮಾಡಿದ್ದಾರೆ. ಅಂಥವ್ರ ಬಗ್ಗೆ ನಾವು ಯಾವುದೇ ರೀತಿಯ ಇದನ್ನು ಹೇಳೋದಕ್ಕಾಗಲ್ಲ ಮೇಡಮ್. ಹಾಗಾದರೆ ನೀವು ಈಗ ರಾಜೀವ್ ಗೌಡ ಅವರ ಒಂದು ವ್ಯಕ್ತಿ ಅವ್ರ ಮುಖ ನೋಡಿ ವೋಟ್ ಹಾಕ್ತಾ ಇದ್ದೀರಾ, ಅಥವಾ ಅವ್ರ ಮುಖ ನೋಡಿ ಅವ್ರಿಗೆ ಬೆಂಬಲ ಸೂಚಿಸ್ತಾ ಇದ್ದಾರೆ? ಕಾಂಗ್ರೆಸ್ ಪಕ್ಷವನ್ನು ನೋಡಿ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ? ಮುಖ ಮತ್ತು ಕಾಂಗ್ರೆಸ್ ಬೆಂಬಲ ಇಲ್ಲ ಮೇಡಮ್. ಮುಖನೂ ಒಳ್ಳೆ ವ್ಯಕ್ತಿ ಇದ್ದಾರೆ, ಎಜುಕೇಟೆಡ್ ಇದ್ದಾರೆ, ರಾಜ್ಯಸಭಾ ಸದಸ್ಯರಾಗಿದ್ದರು. ನಮ್ಮ ರಾಜ್ಯದ ಬಗ್ಗೆ ಅಲ್ಲಿ ಹೋಗಿ ಕೂತ್ಕೊಂಡು ಮಾತಾಡೋಂಥ ಕೆಪಾಸಿಟಿ ಇದೆ ಅವ್ರಿಗೆ. ಅದರಿಂದ ಅವರೇ ಅವಶ್ಯಕತೆ ಇದೆ ಮೇಡಮ್. ಓಕೆ, 50-50 ಅಂತ ಹೇಳ್ತೀವಿ? 50-50 ಇಲ್ಲ ಮೇಡಮ್, 100% ಅಂಥವ್ರೆ ಅವಶ್ಯಕತೆ ಇದೆ ಮೇಡಮ್. ಓಕೆ ಸರ್. ಇನ್ನೊಂದು ವಿಚಾರ, ಪ್ರಧಾನಮಂತ್ರಿ ಯಾರಾದರೆ ಒಳ್ಳೇದು ಅಂತ ಅನ್ಸುತ್ತೆ ನಿಮಗೆ? ಕಾಂಗ್ರೆಸ್ ಗೌರ್ಮೆಂಟಲ್ಲಿ ಯಾರಾದರೂ ಒಳ್ಳೇದು ಅನಿಸ್ತಾ ಇದೆ ಮೇಡಮ್. ಬಡವರಿಗೆ ಸಹಾಯ ಮಾಡ್ತಾರೆ, ಯಾರಾದರೂ ಪರವಾಗಿಲ್ಲ ಮೇಡಮ್. ಬಡವರಿಗೆ ಒಂದು ಸಹಾಯ ಆಗುತ್ತೆ. ಈ BJP ಸರ್ಕಾರ ಬಂದು ಜನಗಳನ್ನ ಸುಲಿಗೆ ಮಾಡ್ತಾ ಇದೆ ಮೇಡಮ್. ಸಾಹುಕಾರನ ಉದ್ಧಾರ ಮಾಡ್ತಾ ಇದೆ, ಬಡವರಾಗೆ ಉಳಿಸ್ತಾ ಇದೆ. ಯಾವ ಥರ? ಎಲ್ಲ ರೀತಿಯಲ್ಲ ಮೇಡಮ್. ಯಾವ ಟ್ಯಾಕ್ಸ್ ತೊಗೊಳ್ರಿ, ಮತ್ತೊಂದು ತೊಗೊಳ್ರಿ, ಎಲ್ಲದರಲ್ಲೂ ಅಷ್ಟೇ ಬಡವರಿಗೆ ಹೊರೆಯಾಗಿರೋದು, ಸಾಹುಕಾರರಿಗೆ ಹೊರೆಯಾಗಿಲ್ಲ. ಸರ್, ಈಗ ಕಾಂಗ್ರೆಸ್ಸಿಂದ ಯಾರಾದರೂ ಒಳ್ಳೇದು ಅಂತ ಹೇಳ್ತಿದ್ದೀರಾ. ಹಾಗೆ ಈಗ ಹೆಸರು ಕೇಳಿ ಬರ್ತಾ ಇರೋದು ರಾಹುಲ್ ಗಾಂಧಿ ಅವರು ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಇಬ್ಬರಲ್ಲಿ ಯಾರಾದರೂ ಒಳ್ಳೆ? ಅಲ್ಲಿ ಯಾರಾದರೂ ನಮಗೇನು ಅದೇನು ಸಮಸ್ಯೆ ಇಲ್ಲ. ಕಾಂಗ್ರೆಸ್ ಸರ್ಕಾರದಿಂದ ಯಾರನ್ನಾಗಲಿ ಅಂತ ಕೇಳ್ಕೊಂತೇವೆ. ಸರ್, ಇನ್ನೊಂದು ವಿಚಾರ ಏನು ಅಂತಂದರೆ, ಮೋದಿ ಅವರು ಯಾಕೆ ಆಗಬಾರ್ದು?
ಮೇಡಮ್ ಅದೇ ಹೇಳಿದ್ದು ನಾನು ಇಷ್ಟೊತ್ತು ಜನಕ್ಕೆ ಯಾವುದೇ ರೀತಿಯ ಬಡವ್ರಿಗಾಗಲಿ ಸಹಾಯ ಆಗೋಂಥ ಕೆಲಸ ಇದುವರೆಗೂ ಏನು ಮಾಡಲಿಲ್ಲ ಅವರು. ಬರೀ ಬಡವ್ರು ತೊಂದರೆ ಆಗೋಂಥ ಕೆಲಸನೇ ಮಾಡ್ಕೊಂಡು ಹೋಗಿದ್ದಾರೆ. ಸಾಹುಕಾರರಿಗೆ ಒಳ್ಳೇದಾಗ ಕೆಲಸ ಮಾಡ್ಕೊಂಡು ಹೋಗಿದ್ದಾರೆ. ಬಡವ್ರು ಸಹಾಯ ಆಗೋಂಥ ಪ್ರಧಾನಮಂತ್ರಿ ನಮ್ಗೆ ಅವಶ್ಯಕತೆ ಇದೆ ಮೇಡಮ್ ಅಷ್ಟೇ. ಓಕೆ ಸರ್, ಸಿದ್ದರಾಮಯ್ಯ ಅವರು ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ, ಗ್ಯಾರಂಟಿ ಯೋಜನೆಗಳು ಕೊಟ್ಟಿದ್ದಾರೆ. ಈ ಒಂದು ಗ್ಯಾರಂಟಿ ಯೋಜನೆ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ ನೀವು? ಬಡವರಿಗೆ ಭಾರಿ ಅನುಕೂಲ ಆಗಿದೆ ಮೇಡಮ್ ಅದರಿಂದ ಅಂತ. ಓಕೆ ಬಡವರು ಸರ್, ಹಲವಾರು ಜನ ಹೇಳ್ತಾರೆ ಕಾಂಗ್ರೆಸ್ನವರು ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ, ಇದು ಸರ್ಕಾರದ ಬೊಕ್ಕಸ ಖಾಲಿ ಮಾಡುವಂಥ ಒಂದು ತಂತ್ರ ಅಂತ ಹೇಳ್ತಾ ಇದ್ದಾರೆ. ಹೌದು ಅಂತ ಅನ್ಸುತ್ತೆ ನಿಮಗೆ? ಇಲ್ಲ ಮೇಡಮ್, ಇಲ್ಲ. ಸರ್ಕಾರದ ಬೊಕ್ಕಸ ಖಾಲಿ ಆಗುತ್ತೆ ಅನ್ನೋದಲ್ಲ ಮೇಡಮ್ ಇಂಪಾರ್ಟೆಂಟು. ನಾನು ಹೇಳೋದು ಬಡವ್ರು ಸಹಾಯ ಆಗ್ತಾ ಇದೆ ಎಲ್ಲೋ ಒಂದು ರೀತಿಯಲ್ಲಿ, ಅದು ಇಂಪಾರ್ಟೆಂಟ್ ಆಗಿದೆ. ಬಿಜೆಪಿ ಹಲವಾರು ನಾಯಕರು ಹೇಳ್ತಿದ್ದಾರೆ ಸೋಂಬೇರಿಯನ್ನಾಗಿ ಮಾಡ್ತಾ ಇದ್ದಾರೆ ಜನರನ್ನ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳ ಯೋಜನೆಗಳನ್ನ ಕೊಟ್ಟು ಅಂತ ಹೇಳಿ. ಇದು ಹೌದು ಅಂತ ಅನಿಸ್ತಾ ಇದೆ ನಿಮಗೆ? ಇಲ್ಲ ಮೇಡಮ್, ನೀವು ಕೇಂದ್ರ ಸರ್ಕಾರ ತೊಗೊಳ್ಳಿ ಮೇಡಮ್. ಹಿಂದೆ ಎಷ್ಟು ಸಾಲ ಇತ್ತು ನಮ್ಮ ದೇಶದ ಸಾಲ, ಇವತ್ತು ಎಷ್ಟು ಸಾಲ ಇದೆ ಅದನ್ನು ನೋಡಿ ಮೇಡಮ್ ಒಂದ್ಸರಿ. ಸೊ ನಿಮ್ಗೆ ಹಂಗೆ ಅನ್ನಿಸ್ತಾ ಇಲ್ಲ? ಅನಿಸ್ತಾ ಇಲ್ಲ ಮೇಡಮ್, ಅನಿಸ್ತಾ ಇಲ್ಲ. ಓಕೆ ಸರ್, ಬಿಜೆಪಿ JDS ಮೈತ್ರಿ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಏನು ಪಾಪ JDS ಅವರು ಅಲ್ಲೋಗಿ ಹಾಳಾಗಕ್ಕೆ ಹೋಗಿದ್ದಾರೆ ಅಷ್ಟೇ. ಬಟ್ ಅದ್ರ ಬಗ್ಗೆ ನಾವೇನು ಮಾತಾಡೋದಿಲ್ಲ. ಓಕೆ, ಒಳ್ಳೇದಾ ಅಥವಾ ಯಾವ ಥರ ಪ್ಲಸ್ ಆಗುತ್ತಾ JDS? ನಮಗೇನು ಪ್ಲಸ್ಸು ಮೈನಸ್ ಏನು ಆ ರೀತಿ ಏನು ಗೊತ್ತಾಗ್ತಿಲ್ಲ ಮೇಡಮ್, ಗೊತ್ತಾಗ್ತಿಲ್ಲ. ಸೊ ಒಟ್ಟಾರೆಯಾಗಿ ಈ ಒಂದು ಕ್ಷೇತ್ರದಲ್ಲಿ ಅಥವಾ ಈ ಒಂದು ಸಾಕಾರ ನಗರದಲ್ಲಿ ಎಲ್ಲ ಏನು ಹೇಳ್ತಾ ಇದ್ದಾರೆ? ಕಾಂಗ್ರೆಸ್ ಅಂತ ಹೇಳ್ತಿದ್ದಾರೆ ಅಥವಾ ಬಿಜೆಪಿ JDS ಮೈತ್ರಿ ಬಗ್ಗೆ ಮಾತನಾಡ್ಕೊಳ್ತಾ ಇದ್ದಾರೆ? ಯಾವ್ದು ಬಂದರೆ? ಕಾಂಗ್ರೆಸ್ ಬಗ್ಗೆನೇ ಸಾಕಷ್ಟು ಜನ ಮಾತಾಡ್ಕೊತಾ ಇದ್ದಾರೆ. BJP JDS ಮೈತ್ರಿ ಬಗ್ಗೆ ಮಾತಾಡೋರು ಕಡಿಮೆ ಇದ್ದಾರೆ. ಸೊ ರಾಜೀವ್ ಗೌಡ ಅವರು ಮುಂದಿನ MP ಅಂತ ಹೇಳ್ತಿದ್ದೀರಾ ನೀವು? ಹೌದು ಮೇಡಮ್, ಅಂಥವ್ರು ಬಂದರೆ ನಮ್ಮ ರಾಜ್ಯಕ್ಕೂ ಒಳ್ಳೆಯದಾಗುತ್ತೆ, ಜನಕ್ಕೂ ಒಳ್ಳೆಯದಾಗುತ್ತೆ ಅಂತ ತಿಳ್ಕೊಂಡು ಅವ್ರು ಬಂದರೆ ಒಳ್ಳೇದು. 28 ಕ್ಷೇತ್ರಗಳಿದೆ. 28 ಕ್ಷೇತ್ರದಲ್ಲಿ ಎಷ್ಟು ಕ್ಷೇತ್ರವನ್ನು BJP JDS ಮೈತ್ರಿ ಗೆಲ್ಬಹುದು, ಹಾಗೆ ಎಷ್ಟು ಕ್ಷೇತ್ರವನ್ನು ಕಾಂಗ್ರೆಸ್ ಅಭ್ಯರ್ಥಿಗಳು ಅಥವಾ ಕಾಂಗ್ರೆಸ್ ಗೆಲ್ಬಹುದು? ಕಾಂಗ್ರೆಸ್ ನಮ್ಮ ಪ್ರಕಾರ 18ರಿಂದ 20 ಬರುತ್ತೆ ಅಂತ ತಿಳ್ಕೊಂಡಿದ್ದೀವಿ ಮೇಡಮ್. ಮೈತ್ರಿ ಸರ್ಕಾರ ಒಂದು 8ರಿಂದ 10 ಬರ್ಬೋದು ಅಂತ ತಿಳ್ಕೊಂಡು. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸರ್ ನಮಸ್ತೆ ಸರ್. ನಮಸ್ತೆ ಸರ್ ನಿಮ್ಮ ಹೆಸರು? ಮಹೇಶ್. ಓಕೆ, MP ಯಾರಾದರೆ ಒಳ್ಳೇದು ಅಂತ ಅನಿಸುತ್ತೆ? ಬೆಂಗಳೂರು ಉತ್ತರ ಅಲ್ವಾ ಲೋಕಸಭಾ ಕ್ಷೇತ್ರ ಇದು. MP ಯಾರಾದರೆ ಒಳ್ಳೇದು? ನಾವು ಇವರೇ ಆಗಬೇಕು ಅವರೇ ಆಗಬೇಕು ಅಂತ ಹೇಳಕ್ಕೆ ಬರಲ್ಲ. ಯಾರು ಕೆಲಸ ಮಾಡ್ತಾರೋ ಅವ್ರು ಬಂದರೆ ನಮ್ಗೆ ಅನುಕೂಲ ಆಗುತ್ತೆ. ಓಕೆ ಸರ್, ಕಾಂಗ್ರೆಸ್ನಿಂದ ರಾಜೀವ್ ಗೌಡ್ರು ಇದ್ದಾರೆ, ಹಾಗೆ BJP JDS ಮೈತ್ರಿಯಿಂದ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಸಿಕ್ಕಿದೆ. ಇವರಿಬ್ಬರಲ್ಲಿ ಯಾರಾದರೆ ಒಳ್ಳೇದು ಅಂತ ಅನ್ಸುತ್ತೆ ನಿಮಗೆ? ನನ್ನ ಪ್ರಕಾರ ಇಬ್ಬರು ಇದು ಫಸ್ಟ್ ಟೈಮ್ ಈ ಏರಿಯಾದಲ್ಲಿ ನಿಂತ್ಕೊತಾ ಇರೋದು. ಸೊ ಅವ್ರದ್ದು ಗ್ರೌಂಡ್ ಲೆವೆಲ್ ವರ್ಕ್ ಹೆಂಗಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಮ್ಗೆ ಅವರಿಬ್ಬರೂ ಹೊಸಬ್ರೆ ನೀವು ಹೇಳಿದ ಪ್ರಕಾರ. ಸೊ ಅವರು ಕಾರ್ಯಕರ್ತರ ಜೊತೆ ಹೊಂದಾಣಿಕೆ ಹೆಂಗಿದೆ ಅದ್ರ ಮೇಲೆ ಹೋಗುತ್ತಷ್ಟೇ. ಓಕೆ ಸರ್, ನೀವು ವ್ಯಕ್ತಿಯನ್ನು ನೋಡಿ ಓಟ್ ಹಾಕೋದಿಲ್ಲ ಅಥವಾ ಪಕ್ಷಗಳನ್ನು ನೋಡಿ ಓಟ್ ಹಾಕೋದಿಲ್ಲ, ಯಾವ ಥರ? ಆ್ಯಕ್ಚುಲಿ ಈ MP ಎಲೆಕ್ಷನ್ ಹೆಂಗಾಗಿದೆ ಅಂದರೆ ಈ ಸರಿ ನಾವು ಪ್ರಧಾನಿನ ಮನಸ್ಸಲ್ಲಿ ಇಟ್ಕೊಂಡು ಓಟ್ ಹಾಕಬೇಕು. ಲೋಕಲ್ ಕ್ಯಾಂಡಿಡೇಟ್ ಯಾರಾಗಿರ್ಬೋದು, ಫೈನಲ್ ರಿಸಲ್ಟ್ ಅಫೆಕ್ಟ್ ಆಗೋದು ಪ್ರಧಾನಿಗಾಗಿರೋದ್ರಿಂದ ಪ್ರಧಾನಿ ಇಂಥವರೇ ಪ್ರಧಾನಿ ಆಗಬೇಕು ಅನ್ನೋದು. ಅಂದರೆ ಶೋಭಾ ಕರಂದ್ಲಾಜೆ ಅವ್ರ ಹೆಸರು ನನಗೆ ಈಗಿರೋ ಪ್ರಧಾನಿನೇ ಮುಂದುವರಿಬೇಕು ಅಂದರೆ ನೀವು ಹೇಳ್ದಂಗೆ ಆ ಪಕ್ಷಕ್ಕೆ ಹಾಕಬೇಕಾಗತ್ತೆ. ಆ ಪ್ರಧಾನಿ ಅಲ್ಲ ಇನ್ನೊಬ್ಬರು ಪ್ರಧಾನಿ ಅಂದಾಗ ಬೇರೆ ಪಕ್ಷಕ್ಕೆ ಹಾಕಬೇಕಾಗತ್ತೆ. ಅದು ಇಂಡಿವಿಜುವಲ್ ಮೇಲೆ ಹೋಗುತ್ತೆ. ಓಕೆ, ನಿಮ್ಮ ಪ್ರಕಾರ ಪ್ರಧಾನಿ ಯಾರಾದರೂ ಒಳ್ಳೇದು? ಹಾಗಾದರೆ ಕೆಲಸ ಮಾಡೋರು ಯಾರಾದರೂ ಒಳ್ಳೆಯದೇ. ಯಾವ ಥರ ಕೆಲಸ ಮಾಡಬೇಕು? ಯಾವ ಥರ ಅಂದರೆ ಅವ್ರದ್ದು ಕರ್ತವ್ಯಗಳು ಏನಿದೆ ಅದನ್ನು ಅವ್ರ ನಿಷ್ಠೆಯಿಂದ ಯಾವುದೇ ಪ್ರತಿಫಲ ಇಲ್ದಿರೋ ಅಪೇಕ್ಷೆ ಇಲ್ದಿರೋ ಮಾಡ್ಕೊಂಡು ಹೋದರೆ ಅಷ್ಟೇ ಬೇಕಾಗಿರೋದು. ಓಕೆ, ನಿಮಗೆ ಯಾವುದೇ ವ್ಯಕ್ತಿ ಆಗಿರ್ಬೋದು, ಯಾವುದೇ ಪಕ್ಷ ಆಗಿರಲಿ ಇಂಪಾರ್ಟೆಂಟ್ ಅಲ್ಲ, ವ್ಯಕ್ತಿಗಳು ಕೆಲಸ ಮಾಡಬೇಕು, ಅದು ಇಂಪಾರ್ಟೆಂಟು. ಖಂಡಿತ ವ್ಯಕ್ತಿ ಕೆಲಸ ಮಾಡಿದ್ರೇ ನಮಗೆ ಅವರು ಚುನಾವಣೆ ಗೆದ್ದು ಬಂದಿದ್ದಕ್ಕೂ ಸಾರ್ಥಕತೆ ಸಿಗೋದು. ಸುಮ್ಮನೆ ಗೆದ್ದುಬಿಟ್ಟು ಅವ್ರ ಮೇಲೆ ಇವರು ಕೆಸರಿರ್ಚೋದು, ಇವ್ರ ಮೇಲೆ ಅವ್ರು ಕೆಸರಿರ್ಚೋದ್ರಿಂದ ಏನು ಜನಗಳಿಗೇನು ಲಾಭ ಇದೆ? ಓಕೆ, ಇಲ್ಲಿನ MLA ಬಂದ್ಬಿಟ್ಟು ಕೃಷ್ಣ ಬೈರೇಗೌಡರು. ಸೊ ಅವ್ರ ಅಭಿವೃದ್ಧಿ ಕೆಲಸಗಳನ್ನೆಲ್ಲ ಮಾಡಿದಾರಾ ಹೇಗೆ? ನನಗನ್ಸಿದ ಮಟ್ಟಿಗೆ ಅವ್ರ ವ್ಯಾಪ್ತಿಗೆ ಏನು ಬರುತ್ತೆ, ಅವ್ರ ಕಂಟ್ರೋಲಲ್ಲಿ ಏನಿದೆ ಅವರೆಲ್ಲ ಮಾಡಿದ್ದಾರೆ. ಓಕೆ, ಸೊ ಒಂದೇ ಮಾತಲ್ಲಿ ಹೇಳೋಕ್ಕಾಗಲ್ಲ. ಅವರ ಪರಿಧಿಯಲ್ಲಿ ಏನಿದೆ ಅವ್ರು ಮಾಡಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನನಗೆ ಕಾಣಿಸಿದೆ. ಸೊ ಸಿಟ್ಟಿಂಗ್ MP ಸದಾನಂದ ಗೌಡ್ರು ಇದ್ದಾರೆ. ಸೊ ಅವರಿಗೆ ಈ ಸಲ ಟಿಕೆಟ್ ಕೂಡ ಕೊಟ್ಟಿಲ್ಲ, ಸ್ವಲ್ಪ ಮುನ್ಸು ಎಲ್ಲ ಇದ್ದೇ ಇರುತ್ತೆ. ಸೊ ಅವರೇ ಕೆಲಸಗಳನ್ನ ಮಾಡಿದ್ದಾರೆ ಇಲ್ಲಿ ಹೇಗೆ? MP ಅವ್ರದ್ದು ನಮ್ಗೆ ಅಷ್ಟು ಅನುಭವ ಇಲ್ಲ. MLAದು ನೀವು ಹೇಳ್ದಂಗೆ MLAದು ಅಂದರೆ ಕಣ್ಣು ಕಾಣಿಸುತ್ತೆ, ಅದರಿಂದ ಹೇಳ್ತೀವಿ. MP ಅವ್ರು ಏನಿದ್ರು ಅಲ್ಲಿ ಏನು ವರ್ಕ್ ಮಾಡಿರ್ತಾರೆ, ಅಲ್ಲಿ ಇನ್ಸೈಡ್ ವರ್ಕ್ ಏನು ಮಾಡಿರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಅದೇ ನಾನು ಆವಾಗಲೇ ಹೇಳಿದ್ನಲ್ಲ, ಈ ಲಾಸ್ಟ್ ಟೈಮ್ ಚುನಾವಣೆಯಲ್ಲೂ ಪ್ರಧಾನಿನ ಮನಸ್ಸಲ್ಲಿಟ್ಕೊಂಡು ಓಟ್ ಹಾಕಿರೋದೇ ಜನಗಳು ಜಾಸ್ತಿ. ಲೋಕಲಲ್ಲಿ MP ಯಾರಿದ್ದಾರೆ ಅಂತ ಯಾರೂ ನೋಡಿಲ್ಲ. ಸೊ ನಿಮಗೆ ಪ್ರಧಾನಿಯವ್ರು ಏನು ಕೆಲಸ ಮಾಡಿದ್ದಾರೆ ಅದ್ರದ್ದು ರಿಸಲ್ಟು ಇಲ್ಲಿ ನೀವು ಇದು ಮಾಡಬೇಕಷ್ಟೇ. ಓಕೆ,
ಸರ್ ಇನ್ನೊಂದು ವಿಚಾರ, ಕಾಂಗ್ರೆಸ್ ಗೌರ್ಮೆಂಟ್ ಇಲ್ಲಿದೆ, ಮುಖ್ಯಮಂತ್ರಿಗಳು ಘೋಷಣೆಗಳನ್ನು ಕೊಟ್ಟಿದ್ದಾರೆ, ಹಾಗೆ ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ. ಈ ಒಂದು ಗ್ಯಾರಂಟಿ ಜನರ ಮನಸ್ಸಿನ ಮೇಲೆ ಯಾವ ಥರ ಪರಿಣಾಮ ಬೀರುತ್ತೆ, ಅಥವಾ ಅದು ಬೇಕಾಗಿತ್ತಾ ಬೇಡವಾಗಿತ್ತಾ ಏನು? ಈಗ ಕೆಲವು ರಿಸರ್ವೇಷನ್ನು, ಕೆಲವರು ಬಡವರು, ಮೈನಾರಿಟಿಗಳಿಗೆಲ್ಲ, ಮೈನಾರಿಟಿ ಇನ್ ದ ಸೆನ್ಸ್ ಎಲ್ಲ ಲೈಕ್ ಒಂದು ಕ್ಯಾಸ್ಟ್ ಅಂತ ಹೇಳ್ತಾ ಇಲ್ಲ, ಎಲ್ಲ ಧರ್ಮಗಳಿಗೂ ಸೇರಿಸಿ ಹೇಳ್ತಾ ಇರೋದು. ಅವ್ರಿಗೆಲ್ಲ ಒಳ್ಳೇದಾಗಲಿ ಅನ್ನೋ ಒಳ್ಳೆಯ ಉದ್ದೇಶದಿಂದನೇ ಮಾಡಿದ್ದಾರೆ. ಬಟ್ ಅದಕ್ಕೆ ತಕ್ಕಂಗೆ ಅವ್ರಿಗೆ ಫೈನಾನ್ಸು ಬಜೆಟ್ ಎಲ್ಲ ಅನುಕೂಲಕರವಾಗಿಲ್ಲ ಅನಿಸುತ್ತೆ. ಯಾಕಂದರೆ ಅವರು ಬೇರೆ ಈಗ ಸ್ಟ್ಯಾಂಪ್ ವ್ಯಾಲ್ಯೂ ರೇಟ್ ಜಾಸ್ತಿ ಮಾಡಿರೋದು, ಅಥವಾ ಬೇರೆ ಬೇರೆ ಕೆಲವು ಕಡೆ ರೇಟ್ಸ್ ಜಾಸ್ತಿ ಮಾಡಿದ್ದಾರೆ, ಗೌರ್ಮೆಂಟ್ ಫೀಸ್ಗಳು, ಗೌರ್ಮೆಂಟ್ ಕಲೆಕ್ಷನ್ಸಲ್ಲೆಲ್ಲನೂ. ಅದೆಲ್ಲ ನೋಡಿದಾಗ ಇದು ಹೊರೆ ಆಯಿತು ಅನಿಸುತ್ತೆ ರಾಜ್ಯ ಸರ್ಕಾರ. ಬೇಕಾಗಿರಲಿಲ್ವಾ ಹಾಗಾದರೆ? ನಾನು ಬೇಕಾಗಿಲ್ಲ ಅಂತ ಹೇಳ್ತಾ ಇಲ್ಲ, ಸರಿಯಾಗಿ ಪ್ಲ್ಯಾನ್ ಮಾಡಿಲ್ಲ ಅಂತ ಹೇಳ್ತೀನಿ. ಯಾವ ಥರ ಸರಿಯಾಗಿ ಪ್ಲ್ಯಾನ್ ಬೇಕಿತ್ತು? ಅಂದರೆ ಅದೇ ಬಜೆಟ್ನ ಅವ್ರು ಸರಿಯಾಗಿ ಪ್ಲ್ಯಾನ್ ಮಾಡಿಲ್ಲ ಅಂತ ಹೇಳ್ತಾ ಇರೋದು, ಯೋಜನೆಗಳ ಬಗ್ಗೆ ಅಲ್ಲ. ಇವಾಗ ನೀವು ಈಗ ಒಂದು ಶಾಪಿಂಗ್ ಮಾಲ್ಗೆ ಹೋಗ್ತೀರಾ ಅಥವಾ ಎಲ್ಲೋ ಹೋಗ್ತೀರಾ ಅಂದರೆ ನಿಮ್ಮ ಮನಸ್ಸಲ್ಲಿ ಆಲ್ರೆಡಿ ಒಂದು ನಿಮ್ಮ ಪರ್ಸಲ್ಲಿ ದುಡ್ಡು ಎಷ್ಟಿದೆ, ಅಥವಾ ನಿಮ್ಮ ಮನಸ್ಸಲ್ಲಿ ಏನಿದೆ, ಏನೋ ಒಂದು ಟಾರ್ಗೆಟ್ ಇಟ್ಕೊಂಡು ಹೋಗಿರ್ತೀರ, ಇಷ್ಟೇ ಖರ್ಚು ಮಾಡಬೇಕು, ಅಥವಾ ಇಷ್ಟರಲ್ಲೇ ಅಕಸ್ಮಾತ್ ಹಿಂಗಾರೆ ಫ್ರೆಂಡ್ ಹತ್ರ ಸಾಲ ತೊಗೊಳ್ಳೋಣ, ಅಥವಾ ಫ್ಯಾಮಿಲಿ ಕಡೆಯಿಂದ ಫೋನ್ಪೇ ಮಾಡಿಸ್ಕೊಳ್ಳೋಣ, ಏನೋ ಒಂದು ಪ್ಲ್ಯಾನ್ ಇಟ್ಕೊಂಡಿರ್ತೀರ. ಈ ಗ್ಯಾರಂಟಿಗಳಿಗೆ ಆ ಥರ ಪ್ಲ್ಯಾನ್ ಇಲ್ಲ ಅಂತ ನನಗನ್ನಿಸ್ತಾ ಇದೆ, ನನ್ನ ಒಪಿನಿಯನ್. ಅಂದರೆ ಈ ಗ್ಯಾರಂಟಿಗಳು ಸರ್ಕಾರದ ಬೊಕ್ಕಸವನ್ನು ಖರ್ಚು ಮಾಡ್ತಾ ಇದೆ, ಖಾಲಿ ಮಾಡ್ತಿದೆ ಅಂತ ನಿಮ್ಮ ಅರ್ಥ? ಅಲ್ಲ, ಸರ್ಕಾರದ ಬೊಕ್ಕಸ ಇರೋದೇ ಖರ್ಚು ಮಾಡಲಿಕ್ಕೆ, ಜನಗಳಿಗೆ ಉಪಯೋಗ ಮಾಡಿಕೊಡೋದಕ್ಕೆ. ಅದು ವೇಸ್ಟ್ ಆಗದೆ ಇರೋ ಥರ ಇದ್ದರೆ ಒಳ್ಳೇದಷ್ಟೇ. ಸರ್ಕಾರ ಖರ್ಚು ಮಾಡಬೇಕು, ಖರ್ಚು ಮಾಡ್ದಿರ ಇದ್ದರೆ ಮತ್ತೆ ನಾವು ಕಟ್ಟಿರೋ ದುಡ್ಡೆಲ್ಲ ಇನ್ನೇನು ಕಟ್ತಾರೆ, ನಾವು ಟ್ಯಾಕ್ಸ್ ಕಟ್ಟೋದು ಏನಕ್ಕೆ? ಅದೇ ಉದ್ದೇಶ ಅಲ್ವಾ, ನಮ್ಮ ಹತ್ರ ತೊಗೊಂಡು ನಮ್ಮ ಮೇಲೇ ಖರ್ಚು ಮಾಡಲಿ ಅಂತ. ಅಂದರೆ ಈ ಥರ ಸ್ಕೀಮ್ಸು, ಪಾಲಿಸೀಸು ಅಥವಾ ಬೇರೆ ಅನುಕೂಲಗಳು ಆ ಥರ. ಸರ್, ನೀವಂದ್ರಿ ಪ್ರಧಾನಮಂತ್ರಿ ಯಾರೇ ಆದರೂ ಒಳ್ಳೆಯದು, ಆದರೆ ಹೆಲ್ಪ್ ಮಾಡಬೇಕು, ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು ಪ್ರಧಾನಿ ಆದವರು ಅಂತ ಹೇಳಿದ್ರಿ. ಈಗ 10 ವರ್ಷಗಳಲ್ಲಿ ಮೋದಿಯವರು ಯಾವೆಲ್ಲ ಅಂದರೆ ಅಭಿವೃದ್ಧಿ ಕೆಲಸ ಮಾಡೇ ಇಲ್ಲ ಅಂತ ನಿಮ್ಮ ಅರ್ಥ, ಮಾತಿನ ಅರ್ಥ? ಮಾಡಿಲ್ಲ ಅಂತ ನಾನು ಹೇಳ್ತಾ ಇಲ್ವಲ್ಲ. ಈಗ 10 ವರ್ಷದ ಹಿಂದೆ ಕಂಪೇರ್ ಮಾಡಿದ್ರೆ ಪಾಸಿಟಿವ್ನೆಸ್ಸು ಇದೆ, ನೆಗೆಟಿವ್ನೆಸ್ಸು ಇದೆ. ಅದನ್ನು ನಾನು ವಿವರಿಸೋಕೆ ಹೋದರೆ ಚೆನ್ನಾಗಿರೋದಿಲ್ಲ. ಒಟ್ಟಿನಲ್ಲಿ ನನ್ನ ಪ್ರಕಾರ ಮಾಡಿದ್ದಾರೆ. ನೀವು ಎಷ್ಟರ ಮಟ್ಟಿಗೆ ಮಾಡಿದ್ದಾರೆ, ಎಷ್ಟು % ಮಾಡಿದ್ದಾರೆ, ಅಥವಾ ಬಿಡಿಸಿ ಹೇಳಿ ಅಂದರೆ ನಮ್ಗೆ ತೊಂದರೆ ಆಗುತ್ತೆ. ಸರ್, ಇನ್ನೊಂದು ವಿಚಾರ ಅಂತಂದರೆ, ಈಗ ಪ್ರಧಾನಿ ಅಂತ ಹೇಳಿದ ತಕ್ಷಣ ರಾಹುಲ್ ಗಾಂಧಿ ಅವರು, ಕಾಂಗ್ರೆಸ್ ಆಗಿರ್ಬೋದು, ರಾಹುಲ್ ಗಾಂಧಿ ಅವರಾಗಿರ್ಬೋದು, ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು, ಅವ್ರ ಹೆಸರು ಕೇಳಿ ಬರ್ತಾ ಇದೆ. ಈ ಕಡೆ BJPಯಲ್ಲಿ ಮೋದಿ ಅವ್ರ ಹೆಸರು ಕೇಳಿ ಬರ್ತಾ ಇದೆ. ಈಗ ಇಬ್ಬರಲ್ಲಿ ಒಬ್ಬರಿಗೆ ಅಥವಾ 2 ಪಕ್ಷದಲ್ಲಿ ಒಂದು ಪಕ್ಷಕ್ಕೆ ವೋಟ್ ಹಾಕಲೇಬೇಕಲ್ವಾ, ಯಾರನ್ನಾರು ಗೆದ್ದು ತರಿಸಲೇಬೇಕಲ್ವಾ. ಸೊ ಆ ಒಂದು ವಿಚಾರವಾಗಿ ನಿಮ್ಗೆ ಯಾರಾದರೂ ಪ್ರಧಾನಿ ಒಳ್ಳೆಯದು ಅಂತ ಅನ್ಸುತ್ತೆ ನಿಮಗೆ? ನನ್ನ ಮನಸ್ಸಲ್ಲಿದೆ, ಬಟ್ ಅದು ನಾವು ಆಚೆ ಕಡೆ ಹೇಳ್ಬಾರ್ದು. ನಮ್ಮ ಓಟು ನಾವು ಸೀಕ್ರೆಟಾಗಿ ಇಟ್ಕೊ. ಇನ್ನೊಂದು ವಿಚಾರ ಹೇಳಬೇಕು ಅಂದರೆ, BJP JDS ಮೈತ್ರಿ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಮೈತ್ರಿ ಉದ್ದೇಶ ಬೇರೆ ಏನೋ ಇರ್ಬೇಕು ಅನ್ಸುತ್ತೆ ನಮ್ಮ ಪ್ರಕಾರ. ಯಾಕಂದರೆ ಅವರು ಈಗ JDS ಅವರು ಮೈತ್ರಿ ಮಾಡಲಿಲ್ಲ ಅಂದ್ರೂ ಅವ್ರಿಗೆ ಅಷ್ಟು ಸೀಟ್ಸ್ ಮಿನಿಮಮ್ ಗ್ಯಾರಂಟಿ ಗೆಲ್ತಾಯಿದ್ರು ಕರ್ನಾಟಕದಲ್ಲಿ. ಆದರೂ ಮೈತ್ರಿ ಮಾಡ್ಕೊಂಡಿದ್ದಾರೆ ಅಂದರೆ ಅದ್ರ ಹಿಂದೆ ಬೇರೆ ಏನೋ ಉದ್ದೇಶ ಇರುತ್ತೆ ಅಂತ ನಮ್ಮ ಅಭಿಪ್ರಾಯ. ಬರೀ ಎಲೆಕ್ಷನ್ ಯಾವ ಉದ್ದೇಶ ಇರಬಹುದು? ಯಾವ ಥರ ಬೇಕಾದ್ರೂ ಇರ್ಬೋದು. ಈಗ ರೀಸೆಂಟಾಗಿ ನಂದಿನಿದು ಅಮೂಲ್ ಮರ್ಜಿಂಗ್ ಬಗ್ಗೆ ಕೆಲವು ವಿವಾದ ಬಂದಿತ್ತು. ಅದು ಈ ಎಲೆಕ್ಷನ್ ಆದಮೇಲೆ ಅದಕ್ಕೆ ಏನಾದ್ರು ಒಂದು ತಾರ್ಕಿಕ ಅಂತ್ಯ ಕಾಣ್ಬೋದು. ಇವರ ಏನಂತಾರೆ, ಈ ಪಾರ್ಟ್ನರ್ಶಿಪ್ ನೋಡಿದ್ರೆ. ಸೊ ಅದು ಎಂಡ್ ಆಗುತ್ತೆ ಅಂತ ನಿಮ್ಮ ಅರ್ಥ? ಅಂದರೆ ಎಲ್ಲ ಇವ್ರು ಅಂದ್ಕೊಂಡಂಗೆ ಆದರೆ ಮೇ ಬಿ ನಂದಿನಿ ಅಮೂಲ್ ಜೊತೆಗೆ ಮರ್ಜ್ ಆಗುತ್ತೆ. ಇವ್ರ ಮೈತ್ರಿ ನೋಡಿದ್ರೆ ಮರ್ಜ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ಯಾಕೆ ಹಾಗೆ ಅನ್ನಿಸ್ತಾ ಇದೆ ನಿಮಗೆ ಪರ್ಟಿಕ್ಯುಲರ್ ಆಗಿ? ಅದೇ ಹೇಳಿದ್ನಲ್ಲ, JDSಗೆ BJP ಸಪೋರ್ಟ್ ಇದ್ದೇ ಇಷ್ಟು ಸೀಟ್ಸ್ ಗೆಲ್ತೀವಿ ಅಂತ ಏನು ಇರಲಿಲ್ಲ. ಅವ್ರ ಸಪೋರ್ಟ್ ಇಲ್ಲ ಅಂದ್ರೆ ಅವ್ರು ಅಷ್ಟು ಸೀಟ್ ಗೆಲ್ತಾಯಿದ್ರು. ಈಗ ಸಪೋರ್ಟ್ ಇದ್ರೂ ಅವ್ರು ಅಷ್ಟು ಸೀಟೇ ಈಗೇನು ಹೆಚ್ಚು ಕಮ್ಮಿ ಏನು ಆಗಲ್ಲ, ವ್ಯತ್ಯಾಸ ಏನು ಆಗಲ್ಲ. JDSಗೆ ಏನು ಹೆಚ್ಚು ಕಮ್ಮಿ ಆಗ್ತಾ ಇರಲಿಲ್ಲ. ಅವರು BJP ಜೊತೆ ಮೈತ್ರಿ ಮಾಡಿದ್ರು ಮಾಡದೇ ಇದ್ರೂ ಅವ್ರದ್ದು ಏನಿದೆ ಅವ್ರಿಗೆ ಸಿಗ್ತಾಯಿತ್ತು. ಆದರೂ ಮೈತ್ರಿ ಆಗಿದ್ದಾರೆ ಅಂದರೆ ಇದ್ರ ಉದ್ದೇಶ ಚುನಾವಣೆ ಅಲ್ಲ, ಅದು ಬೇರೆ ಏನೋ ಇರುತ್ತೆ ದೊಡ್ಡವ್ರದ್ದು. ಹೌದು, ನಾವೆಲ್ಲ ಹೇಳೋದು ಅಲ್ಲ, ನಂಗೆ ಗೊತ್ತಿಲ್ಲ. ಓಕೆ ಸರ್, ಇನ್ನೊಂದು ವಿಚಾರ ಏನು ಅಂತಂದರೆ, ನೀವಂದ್ರಿ ಪ್ರಧಾನಮಂತ್ರಿ ಯಾರೇ ಆದರೂ ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು ಅಂತ ಹೇಳಿ. ನಾನು ಹೇಳಲ್ಲ ಯಾರು ಓಟ್ ಹಾಕ್ತೀನಿ ಅಂತ, ನಾವು ಕೇಳಲ್ಲ ಸರ್, ಜಸ್ಟ್ ಉತ್ತಮ ಯಾರು ಅಂತ ಹೀಗೆ ಕೇಳಿದ್ದು. ಈಗ ಯಾರೇ ಆದರೂ ಕೂಡ, ಪ್ರಧಾನಿ ಯಾರೇ ಆದರೂ ಕೂಡ ಒಂದು ಎಕ್ಸ್ಪೆಕ್ಟೇಷನ್ಸ್ ಅಂತ ಇರುತ್ತೆ. ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಏನು? ಅದೇ ಹೇಳಿದ್ನಲ್ಲ ಸ್ಟಾರ್ಟಿಂಗಲ್ಲೇ, ಅವರು ನಿರಂತರವಾಗಿ ಕೆಲಸ ಮಾಡ್ತಾ ಇರಬೇಕು. ಈಗ ಅವ್ರು ಏನು ಮಾಡಿದ್ದಾರೆ ಅದನ್ನು ನಾವು ಜಾಸ್ತಿ ಅಂದರೂ ತಪ್ಪಂತ ಅನಿಸುತ್ತೆ, ಅಥವಾ ಅವ್ರು ಏನೂ ಮಾಡಿಲ್ಲ ಅಂದರೂ ತಪ್ಪು ಅನಿಸುತ್ತೆ. ಯಾಕಂದರೆ ಅವ್ರ ಪೊಸಿಷನಲ್ಲ, ಅವ್ರ ಕೈಲಾದಷ್ಟು ಅವ್ರಿಗಿರೋ ಸ್ವಾತಂತ್ರ್ಯದ ಒಳಗಡೆ ಅವ್ರು ಮಾಡಿದ್ದಾರೆ.
ನೆಕ್ಸ್ಟ್ ಬರೋರು ಅದು ಅವರಾಗಿರ್ಬೋದು ಇನ್ನೊಬ್ಬರಾಗಿರ್ಬೋದು ಅದೇ ಥರ ಕೆಲಸ ಮುಂದಕ್ಕೆ ಓರಿತಾ ಇರಲಿ ಹಿಂದಕ್ಕೆ ಬರಬಾರ್ದು ಅನ್ನೋದು ಅಂತ ಕೇಳ್ಕೊತೀವಿ ಅಷ್ಟೇ. ಓಕೆ ಸರ್, ನಾನು ಒಂದು ಕ್ವಶನ್ ಕೇಳಿದ್ದೆ, ನಿಮ್ಮ MP ಯಾರಾಗಬೇಕು ಅಂತ ಕೇಳಿದ್ದೆ. ಆಗ ನೀವು ಹೇಳಿದ್ರಿ ಪ್ರಧಾನ ಮಂತ್ರಿ ಯಾರಾಗಬೇಕು ಅನ್ನೋದ್ರ ಬಗ್ಗೆ ಥಿಂಕ್ ಮಾಡಬೇಕು ಹೊರತು MP ಅವ್ರ ಬಗ್ಗೆ ಅಲ್ಲ ಅಂತ ಹೇಳಿದ್ರಿ. ಹಾಂ, ನಾನು ಆ ಥರ ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ. ಜನ ಆ ಥರ ಥಿಂಕ್ ಮಾಡಿ ಓಟ್ ಹಾಕ್ತಾರೆ ಅಂತ ಹೇಳಿದ್ದು ನಾವು ಎಲ್ರಿಗೂ ಹಂಗೆ ಮಾಡಿ ನಾವು ಹೇಳಕ್ಕೆ ಬರಲ್ಲ. ಕೆಲವರು ಲೋಕಲಲ್ಲಿ ನೋಡಿಕೊಂಡು ವ್ಯಕ್ತಿ ನೋಡ್ಕೊಂಡು ಓಟ್ ಹಾಕ್ತಾರೆ, ಕೆಲವರು MP ಇದು ಪ್ರೈಮ್ ಮಿನಿಸ್ಟರ್ ನೋಡಿ ಓಟ್ ಹಾಕ್ತಾರೆ. ಯಾವ್ದು ಉತ್ತಮ ಅಂತ ಅನ್ಸುತ್ತೆ, ಪ್ರೈಮ್ ಮಿನಿಸ್ಟರ್ ನೋಡಿ ಓಟ್ ಹಾಕೋದಾ ಅಥವಾ MP ನೋಡಿ ಓಟ್ ಹಾಕೋದಾ? ಹೇಳ್ಬೇಕಂದ್ರೆ ಲೋಕಲಲ್ಲಿ ನೋಡಿ ಓಟ್ ಹಾಕಬೇಕು, ಬಟ್ ಸಮಯ ಸಂದರ್ಭ ಆ ರೀತಿ ಇರೋದಿಲ್ಲ ಪ್ರತಿ ಸಾರಿನೂ. ಈ ಸಾರಿನೂ ನನ್ನ ಪ್ರಕಾರ ಆ ಥರ ಇಲ್ಲ. ಎಲ್ಲರೂ ಪ್ರಧಾನಮಂತ್ರಿ ಯಾರು ಆಗ್ತಾರೆ ಅವ್ರನ್ನ ಮನಸ್ಸಲ್ಲಿ ಇಟ್ಕೊಂಡು ಓಟ್ ಹಾಕೋ ಪರಿಸ್ಥಿತಿ ಇದೆ ನಮ್ಮ ಸರೌಂಡಿಂಗಲ್ಲಿ. ಓಕೆ ಸರ್, 28 ಕ್ಷೇತ್ರ ಇದೆ. ಈ 28 ಕ್ಷೇತ್ರದಲ್ಲಿ ಎಷ್ಟು BJP JDS ಮೈತ್ರಿ ಅಭ್ಯರ್ಥಿಗಳು ಗೆಲ್ಬಹುದು, ಹಾಗೆ ಕಾಂಗ್ರೆಸ್ನ ಅಭ್ಯರ್ಥಿಗಳು ಎಷ್ಟು ಸೀಟನ್ನು ಗೆಲ್ಬಹುದು ಅಂತ ಅನ್ಸುತ್ತೆ ನಿಮಗೆ? ಅದು ಐಡಿಯಾ ಇಲ್ಲ. ಅವ್ರು ಈ ಗ್ರೌಂಡ್ ವರ್ಕ್ ಏನೇನು ಮಾಡ್ತಿದ್ದಾರೆ ನಮ್ಗೆ ಗೊತ್ತಿಲ್ಲ. ನಾವು ಜಾಸ್ತಿ ನ್ಯೂಸ್ ನೋಡೋದಿಲ್ಲ, ಸೊ ಏನು ಕಮೆಂಟ್ ಮಾಡೋಕ್ಕಾಗಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಆಕಾರದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ.